ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಂತಾ, ಅಖಿಲ, ಸಮಂತಾ, ಡ್ಯಾಡ್ ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನಿಮಗ್ ಸ್ವಲ್ಪನೂ ಮನೆ ಜವಾಬ್ದಾರಿ ತಗೋಬೇಕು ಅನ್ನೋ ಬುದ್ಧಿ ಇಲ್ವಾ? ಈಗ ನಾವ್ ಏನ್ ಮಾಡಿದ್ವಿ ಅಂತ ಕೋಪ ಮಾಡ್ಕೋತಾ ಇದೀರಾ ಡ್ಯಾಡ್? ಬೆಳಿಗ್ಗೆ ಎದ್ದ ತಕ್ಷಣನೇ ಅಲಂಕಾರ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬರೋದನ್ನ ಮರೆಯೋದಿಲ್ಲ ಅಲ್ವಾ ನೀವು? ಹಾಗೇನೆ ನಮ್ಮನೇಲಿ ಒಂದು ದೇವ್ರ ಮನೆ ಇದೆ. ಅದಕ್ಕೆ ಹೂವಿಟ್ಟು ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೋಡಿ, ದೇವ್ರ ಮನೆ ಹೇಗ್ ಬಿಕೋ ಅನ್ನಿಸ್ತಿದೆ ಅಂತ ನೋಡಿ. ಇದನ್ ಯಾರಾದ್ರೂ ಸಂಸ್ಕಾರವಂತರ ಮನೆ ಅಂತಾರ? ಅದು ಮಾವ, ಕೆಲಸ ಎಲ್ಲ ಮಯೂರಿ ಮಾಡೋದಲ್ವಾ? ಓ, ಕೆಲ್ಸ ಹೇಳಿದ ತಕ್ಷಣನೇ ಮಯೂರಿ ನೆನಪಾಗ್ತಾ ಇದ್ದಾಳ? ಅವಳು ತಾರಕ್ ಜೊತೆ ಊರ್ಗೋಗಿರೋದು ಗೊತ್ತಿಲ್ವಾ ನಿಮ್ಗೆ? ಅವಳಿದ್ರೆ ಮಾತ್ರ ಪೂಜೆ ಮಾಡ್ಬೇಕು ಅನ್ನೋ ಕಾನೂನು ಇದೆಯಾ? ಹೆಣ್ಮಕ್ಳಾಗಿ ನಿಮ್ಗೇನು ಜವಾಬ್ದಾರಿ ಇಲ್ವಾ? ಇದ್ಯಪ್ಪ, ನಾವು ಮಯೂರಿ ಇದ್ದಾಳೆ ಅಂತ ಸುಮ್ನಾದ್ವಿ, ಇವಾಗ ನಾವು ಮಾಡ್ತೀವಿ. ಇಂಥ ಕೆಲ್ಸಗಳನ್ನೆಲ್ಲ ಹೇಳಿಸ್ಕೊಂಡ್ ಮಾಡೋದಲ್ಲ, ತಾನಾಗೆ ಬರ್ಬೇಕು. ಒಂದು ಸಂಸ್ಕಾರವಂತ ಹೆಣ್ಣು ಬೆಳಿಗ್ಗೆನೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲೆ ಹಾಕಿ ದೇವ್ರ ಪೂಜೆ ಮಾಡ್ತಾರೆ. ಅಂತ ಸಂಸ್ಕಾರ ಚಿಕ್ಕವರಿಂದನೇ ಬರ್ಬೇಕು. ಆದ್ರೆ ನಿಮ್ಗೆ ಕನ್ನಡಿ ಮುಂದೆ ನಿಂತು ಗಂಟ್ ಕಟ್ಲೆ ಮೇಕಪ್ ಮಾಡೋದು ಗೊತ್ತಿದೆ. ಡ್ಯಾಡ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದಿಲ್ಲ ಮಾತಾಡ್ತಾ ಇದ್ದೀರಾ? ಒಂದಿನ ದೇವ್ರ ಪೂಜೆ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ನೀನಾಡೋ ಮಾತಲ್ಲೇ ನಿನ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ಅಂತ ಗೊತ್ತಾಗ್ತಾ ಇದೆ. ಪೂಜೆ ಮಾಡದೆ ಇದ್ರೆ ಏನಾಗುತ್ತೆ ಅಂತ ಕೇಳ್ತಿದೀಯಲ್ಲ, ಪೂಜೆ ಮಾಡಿದ್ರೆ ಏನ್ ಒಳ್ಳೇದಾಗತ್ತೆ ಅಂತ ಕೇಳ್ತಿಲ್ವಲ್ಲ ನೀನು? ಇಂಥ ವಿಷಯಕ್ಕೇನೆ ಮಯೂರಿ ಮನೇಲಿರ್ಬೇಕು ಅಂತ ಹೇಳೋದು. ಆ ಹುಡುಗಿ ಹಳ್ಳಿಲ್ ಬೆಳೆದ್ರೂ ಸಂಸ್ಕಾರ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ. ಅವಳಿಗೇನಾದ್ರೂ ಮನೇಲಿ ಇದ್ದಿದ್ರೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ರೂ ಮಂಗಳಾರತಿ ತಗೊಂಬನ್ನಿ ಅಂತ ಕರೆದಿರೋಳು. ನೀವು ನೋಡಿದ್ರೆ ಪೂಜೆ ಮಾಡದೇ ಇದ್ರೆ ಏನಾಗತ್ತಪ್ಪ ಅಂತ ಕೇಳ್ತೀರಾ. ನಿಮ್ಮನ್ನೆಲ್ಲ ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಯಾರೋ ಕೆಲಸದೊಳಗೋಸ್ಕರ ನಮ್ಮ ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ಅವ್ರು ಯಾಕೆ ಚಂದ್ರು ಕೆಲಸ ಮಾಡ್ಬೇಕು? ಅವರು ಈ ರಾಜೇಶ್ವರಿ ಮಕ್ಕಳು. ಕೆಲಸ ಮಾಡೋರಲ್ಲ, ಕೆಲಸ ಮಾಡಿಸೋರು.
ಏನ್ರಿ ಕಣ್ಣು ಬಿಟ್ಟಾಗೆ ದೇವತೆ ಕಣ್ಣಂಗ್ ಕಂಡ್ಬಿಟ್ರಿ. ನಿಮ್ಮನ್ ನೋಡ್ಕೊಂಡೆ ಕರಾಗ್ರೇಹ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ಬೇಕು ಅನ್ನಿಸ್ತಿದೆ. ಓಹೋ, ನಿಮ್ಗೆ ಇದೆಲ್ಲ ಅಭ್ಯಾಸ ಇದೆಯಾ? ರೀ, ನಾವು 99% ಗೋಲ್ಡ್, 1% ರೋಲ್ಡ್ ಗೋಲ್ಡ್. ಅದೇನು ಅಂದ್ರೆ ಜಗತ್ತಲ್ಲಿ ತುಂಬಾ ಒಳ್ಳೆಯವರಾಗಿದ್ರೆ ದೇವರಾಗ್ಬಿಡ್ತಾರಂತೆ. ನಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನೋಡಿ, ಅದಕ್ಕೆ ದೇವರಾಗದ್ ಬೇಡ ಅಂತ 1% ರೋಲ್ಡ್ ಗೋಲ್ಡ್ ಆಗಿದ್ವಿ ಅಷ್ಟೇ. ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ವಾ ಅಥವಾ ಈ ಕುಡ್ದು ಮತ್ತೆ ಮಲ್ಕೊಂಡಿದ್ರಾ? ಏನ್ರಿ ಹೀಗೆ ಹೇಳ್ತಿದ್ದೀರಾ? ರಾತ್ರಿ ಎಲ್ಲ ನಿಮ್ ಜೊತೆನೆ ಹ್ಯಾಪಿ ಬರ್ಡೇ ಮಾಡಿ ನಿಮ್ಗೆ ವಿಶ್ ಮಾಡಿ ಮಲ್ಕೊಂಡಿರೋದು. ಕುಡ್ದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಅಲ್ಲ, ನಿಮಗೋಸ್ಕರ ಅಷ್ಟೊಂದೆಲ್ಲ ಟೆನ್ಷನ್ ತಗೊಂಡು ಒಂದ್ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದಕ್ಕೊಂದ್ ಥ್ಯಾಂಕ್ಸ್ ಹೇಳದ್ ಬೇಡ್ವಾ? ಥ್ಯಾಂಕ್ಸ್ನೆಲ್ಲ ರಾತ್ರಿನೇ ಹೇಳಿದ್ನಲ್ಲ, ಮತ್ತೆ ಹೇಳ್ಬೇಕಾ? ಅಯ್ಯ ಬೇಡ ಬಿಡ್ರಿ, ನಾನೇ ಬರ್ಡೇಗಳಿಗೆ ಮತ್ತೆ ವಿಶ್ ಮಾಡ್ಬಿಡ್ತೀನಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್. ಈಗ ಇದು ಹೋಗಿ ಸ್ನಾನ ಮಾಡಿ. ಸ್ನಾನ ಮಾಡಿ? ಏನು ನಿಮ್ ತೋಟದ ಮನೆಯಲ್ಲಿ ಕೂತಲ್ಲೇ ರಿಮೋಟ್ ಆನ್ ಮಾಡಿದ್ರೆ ಶವರ್ ಬಂದ್ ಬೀಳುತ್ತಾ? ಇಲ್ಲಿ ಅಂಥದೆಲ್ಲ ಏನೂ ಇಲ್ಲ. ನಾವೇ ನೀರ್ ತುಂಬಿಕೊಂಡು ಸ್ನಾನ ಮಾಡ್ಬೇಕು. ಇವ್ರಿಗೆ ಬಂದಿರೋದು ದೊಡ್ಡ ವಿಷಯ, ಇವ್ರಿಗೆ ಉಪಚಾರ ಬೇರೆ ಮಾಡ್ಬೇಕಂತೆ. ಅದೇನಂತ ಇದೀರೋ ಸ್ವಲ್ಪ ಜೋರಾಗಿ ಹೇಳಿ, ನಾವೇನು ಅನ್ಕೊಳಲ್ಲ. ಏನಿಲ್ಲ, ಮನೆ ಹಿಂದೆ ಸ್ನಾನದ ಮನೆ ಇದೆ, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂದೆ. ಮನೆ ಹಿಂದೆ ಸ್ನಾನದ ಮನೆ ಇದೆಯಾ? ಅಲ್ಲೇ ಎಲ್ರು ಸ್ನಾನ ಮಾಡದ? ಹೌದು, ಎಲ್ರೂ ಅಲ್ಲೇ ಹೋಗಿ ಸ್ನಾನ ಮಾಡೋದು. ಸರಿ ಆಯ್ತು. ನಾವು ಸ್ನಾನಕ್ ಮುಂಚೆ ಬ್ರಷ್ ಮಾಡಬೇಕು. ಕೆಲವು ದಿನಗಳ ಹಿಂದೆ ಒಂದು ದೇವತೆ ನಮಗೆ ಹೇಳ್ಕೊಟ್ಟಿದ್ದಾರೆ, ಬ್ರಷ್ ಮಾಡೇ ಮುಂದಿನ ಕೆಲಸ ಮಾಡೋದು ಅಂತ. ಹೋಗಿ ಬ್ರಷ್ ಟೂತ್ ಪೇಸ್ಟ್ ತಗೊಂಬನ್ನಿ. ನಿಮ್ ವಸ್ತು, ನಿಮ್ ಬಟ್ಟೆನೆಲ್ಲ ನೀವೇ ಅಲ್ವಾ ತೆಗ್ದಿಟ್ಕೊಂಡಿರೋದು? ಎಲ್ಲೆಲ್ಲಿ ಏನೇನ್ ಇಟ್ಕೊಂಡಿದ್ದೀರೋ ನಿಮ್ಗೆ ಗೊತ್ತಿರ್ಬೇಕು, ನನಗೇನೆ ಕೇಳ್ತಿದ್ದೀರಾ? ಯಪ್ಪ, ಒಂದೇ ಒಂದು ಬ್ರಷ್ ಟೂತ್ ಪೇಸ್ಟ್ ಕೇಳಿದಿಕ್ಕೆ ಹಿಟ್ಲರ್ ಹೇಳ್ದಂಗ ಆಡ್ತೀರಲ್ರಿ. ನೋಡೆ, ಎಲ್ಲ ಪ್ಯಾಕ್ ಮಾಡೋ ಟೈಮಲ್ಲಿ ಮರ್ತು ಬಿಟ್ಟಿದೀನಿ. ನಿಮ್ಮೂರಲ್ಲಿ ಒಂದು ಟೂತ್ ಪೇಸ್ಟ್ ಬ್ರಷ್ ತರಿಸಿ ಉಜ್ಕೊಂಡು ಸ್ನಾನ ಮಾಡ್ಬಿಡ್ತೀನಿ. ನಂಗೆ ಅದೆಲ್ಲ ತರ್ಸ್ಕೊಡೋದಿಕ್ಕಾಗಲ್ಲ, ನೀವೇ ಹೋಗಿ ತಗೊಳ್ಳಿ. ತಾರಕಪ್ಪ ತಕೊಳ್ಳಿ, ಇದೆಲ್ಲ ಲುಚ್ಕೊಳ್ಳಿ.